ಕೆಲವೊಮ್ಮೆ ಒಳ್ಳೇದು ಮಾಡೋಕ್ಕೆ ಹೋದರೆ ಇನ್ನೇನು ಆಗುತ್ತೆ ಅನ್ನೋದಕ್ಕೆ ಇದು ಒಂದು ಪ್ರಕರಣ ಸಾಕ್ಷಿ ಅನ್ನುತ್ತೆ. ಏನೋ ಮಾಡೋಕ್ಕೋಗಿ ಇನ್ನೇನೋ ಆಗುತ್ತೆ ಅಂತ ಹೇಳ್ತಾರಲ್ಲ, ಒಳ್ಳೇದು ಮಾಡೋಕ್ಕೋಗಿ ಒಳ್ಳೆತನವನ್ನು ಆ ವ್ಯಕ್ತಿ ಉಳಿಸಿಕೊಳ್ಳದಿದ್ದರೆ ಒಳ್ಳೇದು ಮಾಡಿದವನಿಗೆ ಒಂಥರ ಏನು ಕೆಟ್ಟ ಹೆಸರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಕೆಲವು ವರ್ಷಗಳ ಹಿಂದೆ ದುನಿಯಾ ವಿಜಯ್ ಅವರು ಕೆಲವು ಅಪರಾಧಿಗಳನ್ನು ಅಂದರೆ ಸುಮಾರು ಅಪರಾಧಿಗಳನ್ನು ಹಣ ಕೊಟ್ಟು ಬಿಡಿಸಿದ್ದಾರೆ. ಅಂದರೆ ಅವರಿಗೆ ಶಿಕ್ಷೆ ಆಗಿತ್ತು, ಆದರೆ ಬಿಡಿಸಿಕೊಂಡು ಹೋಗೋದಕ್ಕೆ ಅವ್ರ ಹತ್ರ ಹಣ ಇರಲಿಲ್ಲ ಅಥವಾ ಬೇರೆಯವರು ಯಾರು ಬಂದು ಬಿಡಿಸಿಕೊಂಡು ಹೋಗ್ತಿರಲಿಲ್ಲ. ಆ ಕಾರಣದಿಂದ ದುನಿಯಾ ವಿಜಯ್ ಅವರು ಸುಮಾರು 3 ಲಕ್ಷ ಹಣ ಖರ್ಚು ಮಾಡಿ ಕೆಲವರನ್ನು ಬಿಡಿಸಿದ್ರು. ಅದರಲ್ಲಿ ಸುರೇಶ್ ಎಂಬ ಒಬ್ಬ ವ್ಯಕ್ತಿ ಕೂಡ ಒಬ್ಬರು. ಅವರನ್ನು ಬಿಡಿಸಿದ್ರು. ಸ್ವಲ್ಪ ಸಮಯ ಅವರು ಕೊತ್ತಂಬರಿ ಸೊಪ್ಪು ಮಾರೋದ್ರಲ್ಲಿ ಬ್ಯುಸಿಯಾಗಿದ್ದರು, ಮಾರ್ತಿದ್ರು, ಅದರಿಂದ ಬದುಕು ಕಟ್ಕೊಂಡಿದ್ರು. ಈ ಮಧ್ಯೆ ಇಬ್ಬರು ಅವರಿಗೆ ಹೀಯಾಳಿಸಿದ್ರಂತೆ ಯಾವುದೋ ಸಣ್ಣ ಪುಟ್ಟ ಗಲಾಟೆಗೆ, ನೀನು ಕೊಲೆಗಾರ, ಅತ್ಯಾಚಾರಿ ಅಂತ. ಅದಕ್ಕೆ ಕಾರಣವೂ ಇದೆ. ಕೊಲೆ ಮಾಡಿ ಆ ವ್ಯಕ್ತಿ ಅಂದರೆ ಸುರೇಶ್ ಅವರು ಜೈಲಿಗೆ ಹೋಗಿದ್ದರು. 10 ವರ್ಷ ಅದಕ್ಕೆ ಶಿಕ್ಷೆ ಆಗಿತ್ತು. ಈಗ ಹಾಗೆ ಹೀಯಾಳಿಸಿದ್ದ 2 ಜನರನ್ನು ಕೊಲೆ ಮಾಡಿ ಮತ್ತೆ ಜೈಲಿಗೆ ಹೋಗಿದ್ದಾರೆ. ಹಾಗಾಗಿ ಕೆಲವೊಮ್ಮೆ ಕೆಲವರನ್ನು ಬಿಡಿಸದೇ ಇದ್ದರೆ ಒಳ್ಳೆಯದು ಅಂತ ಅನಿಸುತ್ತೆ. ಒಳಗಡೆ ಇದ್ದರೆ ಇಂಥವರೆಲ್ಲ ಚೆನ್ನಾಗಿರ್ತದೆ ಅಂತ ಅನಿಸುತ್ತೆ. ಒಂದು ಏನಂದರೆ ಹೀಯಾಳಿಸೋದು ತುಂಬ ತಪ್ಪು. ಯಾಕಂದರೆ ಹಿಂದೆ ಏನೋ ಮಾಡಿದ್ರು ಗೊತ್ತಿಲ್ಲದೆ ಈಗ ಬಂದ ಮೇಲೆ ಆ ಥರ ಮಾಡದಿದ್ದರೆ ಒಳ್ಳೆಯದು. ಯಾಕಂದರೆ ಸುಮ್ಮನೆ 2 ಕೊಲೆಗಳು, ಅದರ ಜೊತೆ ಇವರಿಗೂ ಮಾನಸಿಕ ಹಿಂಸೆ, ಯಾರು ಹೇಗಿರ್ತಾರೆ ಅಂತ ಗೊತ್ತಾಗಲ್ಲ. ಹಾಗಾಗಿ ಇದನ್ನು ಕೆಲವರು ಹೊರಗಡೆ ಅಂದರೆ ಜೈಲಿಂದ ಹೊರಗಡೆ ಬಂದು ಚೆನ್ನಾಗಿ ಜೀವನ ನಡೆಸುತ್ತಾ ಇದ್ದರೆ ಅವರಿಗೆ ದಯವಿಟ್ಟು ಏನು ಹೇಳಕ್ಕೆ ಹೋಗಬೇಡಿ. ಒಂದು, ಅವರು ಮಾನಸಿಕ ಹಿಂಸೆ ಅನುಭವಿಸೋದು ಬೇಡ, ಇನ್ನೊಂದು ಬೇರೆಯವರಿಗೆ ತೊಂದರೆ ಆಗೋದು ಬೇಡ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋಣ. ಮತ್ತೆ ಸಿಗೋಣ. ಚಾನಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.